ಕಿರಿಕಿರಿ ಇಲ್ಲದೆ ಅಡಿಗೆ ಮುಗಿಸಬೇಕಾ? ಇಲ್ಲಿದೆ ಅದ್ಭುತವಾದ ಸಲಹೆಗಳು. ಅನ್ನ ಮಾಡುವಾಗ ಅಕ್ಕಿಗೆ ಪ್ರಮಾಣಕ್ಕಿಂತ ಹೆಚ್ಚಾಗಿ ನೀರನ್ನು ಸೇರಿಸಿದರೆ ಕುದಿಯುವ ಅನ್ನದಲ್ಲಿ ಬ್ರೆಡ್ ಸ್ಲೈಸನ್ನು ಹಾಕುವುದರಿಂದ ಹೆಚ್ಚಾಗಿರುವ ನೀರನ್ನು ಹೀರಿಕೊಳ್ಳುತ್ತದೆ. ಮಳೆಗಾಲದಲ್ಲಿ ತೇವಾಂಶದ ಕಾರಣದಿಂದ ಮಸಾಲೆ ಪದಾರ್ಥಗಳ ತೇವಾಂಶವನ್ನು ತಪ್ಪಿಸಲು ಮಸಾಲೆ ಪದಾರ್ಥಗಳನ್ನು ಜಾರ್ನಲ್ಲಿ ಸಂಗ್ರಹಿಸುವಾಗ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಇಡುವುದರಿಂದ ಮಸಾಲೆ ಪದಾರ್ಥಗಳು ತೇವಾಂಶ ಆಗದಂತೆ ಇರುತ್ತವೆ. ಬೆಳ್ಳುಳ್ಳಿ ಸಿಪ್ಪೆ ಸುಲಿಯುವುದಕ್ಕೆ ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ಬೆಳ್ಳುಳ್ಳಿಯನ್ನು ಬಿಸಿ ನೀರಿನಲ್ಲಿ ನೆನೆಸಿಡಿ. ಸ್ವಲ್ಪ ಸಮಯದ ನಂತರ ಬೆಳ್ಳುಳ್ಳಿಯ ಮೇಲ್ಭಾಗವನ್ನು ಕತ್ತರಿಸಿದರೆ ಈ ಟ್ರಿಕ್ಸ್ ಮೂಲಕ ಸುಲಭವಾಗಿ ಸಿಪ್ಪೆಯನ್ನು ಸುಲಿಯಬಹುದು. ಮೊಟ್ಟೆಗಳನ್ನು ನೀರಿನಲ್ಲಿ ಕುದಿಸುವಾಗ ಸ್ವಲ್ಪ ಎಣ್ಣೆಯನ್ನು ಸೇರಿಸುವುದರಿಂದ ಕುದಿಸುವಾಗ ಮೊಟ್ಟೆಗಳು ಒಡೆಯುವುದನ್ನು ತಪ್ಪಿಸಬಹುದು. ಗೋಧಿ ಹಿಟ್ಟಿಗೆ ಕೀಟಗಳು ಬರುವುದನ್ನು ಹಾಗೆ ತಡೆಗಟ್ಟಬೇಕೆಂದರೆ 2 ಬೇವಿನ ಎಲೆಗಳನ್ನು ಹಿಟ್ಟಿನಲ್ಲಿ ಹಾಕಿ ಅದನ್ನು ಮುಚ್ಚಳದಿಂದ ಮುಚ್ಚಿ ಈ ರೀತಿ ಮಾಡುವುದರಿಂದ ಯಾವುದೇ ಕೀಟಗಳ ಕಾಟ ಇರುವುದಿಲ್ಲ. ನಿಂಬೆಹಣ್ಣಿನಿಂದ ಹೆಚ್ಚಿನ ರಸವನ್ನು ತೆಗೆಯಬೇಕೆಂದರೆ ನಿಂಬೆಹಣ್ಣನ್ನು ಬಿಸಿ ನೀರಿನಲ್ಲಿ ನೆನೆಸಿ ನಂತರ ನಿಂಬೆಹಣ್ಣಿನಿಂದ ರಸವನ್ನು ತೆಗೆದರೆ ಹೆಚ್ಚಿನ ರಸವನ್ನು ಪಡೆಯಬಹುದು. ಆಲೂಗಡ್ಡೆ ಮತ್ತು ಈರುಳ್ಳಿಯನ್ನು ಒಟ್ಟಿಗೆ ಸಂಗ್ರಹಿಸಿ ಇಡಬಾರದು. ಹಾಗೆ ಮಾಡಿದರೆ ಆಲೂಗಡ್ಡೆ ಮತ್ತು ಈರುಳ್ಳಿ ತೇವಾಂಶ ಮತ್ತು ಅನಿಲವನ್ನು ಬಿಡುಗಡೆ ಮಾಡುವುದರಿಂದ ಅವು ಬೇಗ ಹಾಳಾಗುತ್ತವೆ. ಆದ್ದರಿಂದ ಅವುಗಳನ್ನು ಆದಷ್ಟು ಬೇರೆ ಬೇರೆಯಾಗಿ ಸಂಗ್ರಹಿಸಿ ಇಡಬೇಕು. ಹಸಿರು ತರಕಾರಿಗಳನ್ನು ದೀರ್ಘಕಾಲದವರೆಗೂ ತಾಜಾವಾಗಿ ಇಡಬೇಕೆಂದರೆ ರೆಫ್ರಿಜರೇಟರ್ನಲ್ಲಿ ಗಾಳಿ ತುಂಬಿದ ಪ್ಲಾಸ್ಟಿಕ್ ಚೀಲಗಳಲ್ಲಿ ಇಡಬೇಕು. ಈ ಟ್ರಿಕ್ಸ್ ಅನುಸರಿಸಿದರೆ ತರಕಾರಿಗಳು ತುಂಬ ಸಮಯ ತಾಜಾವಾಗಿರುತ್ತದೆ. ರೆಫ್ರಿಜರೇಟರ್ ಎಷ್ಟೇ ಸ್ವಚ್ಛ ಮಾಡಿದರೂ ಅದರಿಂದ ವಾಸನೆ ಬರುತ್ತಿದ್ದರೆ ವಾಸನೆ ಹೋಗಲಾಡಿಸಲು ನಿಂಬೆಹಣ್ಣನ್ನು ಹೋಳುಗಳಾಗಿ ಮಾಡಿ ರೆಫ್ರಿಜರೇಟರ್ನಲ್ಲಿ ಇಡುವುದರಿಂದ ವಾಸನೆ ಬರುವುದಿಲ್ಲ. ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹೆಚ್ಚು ದಿನಗಳ ಕಾಲದವರೆಗೆ ಇಡಬೇಕೆಂದರೆ ಪೇಸ್ಟ್ ಮಾಡಿಕೊಳ್ಳುವಾಗ ಸ್ವಲ್ಪ ಎಣ್ಣೆ ಮತ್ತು ಅರಿಶಿಣವನ್ನು ಬೆರೆಸಿ ಪೇಸ್ಟ್ ಮಾಡಿಕೊಳ್ಳುವುದರಿಂದ ಅದು ಹೆಚ್ಚು ಕಾಲದವರೆಗೂ ಸ್ಟೋರ್ ಮಾಡಿಕೊಳ್ಳಬಹುದು. ಬೆಂಡೆಕಾಯಿಯನ್ನು ಹುರಿಯುವಾಗ ಅಂಟು ಅಂಟಾಗಿ ಲೋಳೆ ಬರುತ್ತದೆ. ಇದನ್ನು ಹೋಗಲಾಡಿಸಲು ನಾವು ಬೆಂಡೆಕಾಯಿಯನ್ನು ಹುರಿಯುವಾಗ ಸ್ವಲ್ಪ ಮೊಸರು ಮತ್ತು ಅರಿಶಿಣವನ್ನು ಬೆರೆಸಿ ಹುರಿಯುವುದರಿಂದ ಅದರ ಲೋಳೆ ಬರುವುದಿಲ್ಲ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.